ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಶು. ನಮ್ಮ ಮನೆ ಹತ್ರ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ವಿ. ಅಲ್ಲಿ ದೊಡ್ಡಪತ್ರೆ ಎಲೆ ಬಿಟ್ಟಿದೆ. ಅದರಲ್ಲಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ಇದೇ ದೊಡ್ಡಪತ್ರೆ ಎಲೆಗಳು ಮಕ್ಕಳಿಗೆ ಕೆಮ್ಮು ಶೀತ ಕಫ ಆಗಿರುತ್ತಲ್ಲ, ಇದನ್ನು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಒಂದು ಬಾಣಲೆ ತಗೊಳ್ಳಿ. ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ, ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಅದಕ್ಕೆ 5 ರಿಂದ 6 ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಣಸು ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. 5 ರಿಂದ 10 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿ ಲೋ ಫ್ಲೇಮ್ ಇಟ್ಕೊಳ್ಳಿ. ಈಗ ದೊಡ್ಡಪತ್ರೆ ಎಲೆಗಳನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಹುರಿಯಿರಿ. 5 ನಿಮಿಷ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಬಿಡಿ, ಲೋ ಫ್ಲೇಮಲ್ಲಿ ಮಾಡಿ. ಒಂದು ಮಿಕ್ಸಿ ಜಾರ್ಗೆ ಹೆಚ್ಕೊಂಡಿರೋಂಥ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುರಿದಿರೋಂಥ ಈರುಳ್ಳಿ, ಟೊಮೊಟೊ ಎಲೆ, ಜೀರಿಗೆ, ಮೆಣಸು, 2 ಟೇಬಲ್ ಸ್ಪೂನ್ ಖಾರ ಪುಡಿ, 4 ರಿಂದ 5 ಸ್ಪೂನ್ ಧನಿಯಾ ಪುಡಿ, ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಕಾದ ನಂತರ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಹಾಗೆ 2 ರಿಂದ 3 ಬೆಳ್ಳುಳ್ಳಿ, ಜಜ್ಜಿರೋಂಥ ಕರಿಬೇವು, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಚೆನ್ನಾಗಿ. ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆಯನ್ನು ಸೇರಿಸ್ಕೋಬೇಕು. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನೀವು. ಅದಕ್ಕೆ ಈಗ 1 ಚಿಟಿಕೆಯಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸಾಂಬಾರಲ್ಲಿರೋ ಅಂಥ ನೊರೆ ಎಲ್ಲ ಹೋಗಬೇಕು, ಅಲ್ಲಿಗಂಟ ಕುದಿಸ್ಕೋಬೇಕು. ಬೇಕಾದ್ರೆ ಕಾದಿ ಹಾರಿರೋ ಅಂಥ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕು. ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಬಿಸಿ ಬಿಸಿಯಾದ ದೊಡ್ಡಪತ್ರೆ ಸಾಂಬಾರು ರೆಡಿ ಆಗಿದೆ. ನಾನು ಸೈಡ್ ಡಿಶ್ ಬಜ್ಜಿ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.